ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಯಾವುದೇ ರೀತಿಯ ದ್ವೇಷನೂ ಇಲ್ಲ. ಇವತ್ತು ಆದರೆ HMT ಅರಣ್ಯ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಮರಳಿ ಪಡಿಬೇಕು, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಗಿಂತ ದೊಡ್ಡ ಒಂದು ಬೃಹತ್ ಉದ್ಯಾನವನ ನಿರ್ಮಿಸಿ ಉತ್ತರ ಬೆಂಗಳೂರಿಗೆ ಒಂದು ಉತ್ತಮ ಶ್ವಾಸತಾಣ ಉಳಿಸಲು ನಾನು ಅರಣ್ಯ ಸಚಿವನಾಗಿದ್ದಾಗ ನಿರ್ಧಾರವನ್ನು ಮಾಡಿದ್ದೆ. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಕೇಂದ್ರದ ಉಕ್ಕು ಸಚಿವರಾಗಿ ಅವರು HMT ಅರಣ್ಯ ಭೂಮಿ ಮತ್ತು KIOCL ಬಗ್ಗೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಅಡ್ಡಿಯಾಗಿದೆ, ಹಿಂದೆ ಅರಣ್ಯ ಸಚಿವರು ನಮಗೆ ಸಹಕಾರ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾತನ್ನು ಅಡ್ಡಿ ಹಾಕಿದ್ದಾರೆ ಅನ್ನುವಂತ ಮಾತನ್ನು ಆರೋಪ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಬಹಳ ಸ್ಪಷ್ಟಪಡಿಸಲು ಇಚ್ಛೆ ಪಡ್ತಾ ಇದ್ದೇನೆ. ನಾನಾಗಲಿ ನಮ್ಮ ಸರ್ಕಾರವಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತಿಗೂ ರಾಜಕೀಯ ಮಾಡಿಲ್ಲ, ಮಾಡುವುದೂ ಇಲ್ಲ. ಆದರೆ ಇವತ್ತೇನು ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ, ಪ್ರಕೃತಿ ವಿಕೋಪದಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲೇ ಮಹಾನಗರಿ ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಆಗ್ತಾ ಇರ್ತಕ್ಕಂಥದ್ದು, ಇವತ್ತೇನು ಸಂಚಾರ ದಟ್ಟಣೆಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಮಾಲಿನ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ, ಇದೆಲ್ಲ ನಿಮ್ಮ ಗಮನದಲ್ಲಿದೆ. ಹೀಗಾಗಿ ಈ ಮಹಾನಗರ ಬೆಂಗಳೂರಿಗೆ ಅತ್ಯಗತ್ಯವಾದ ಶಾಸತಾಣ ಲಂಗ್ ಸ್ಪೇಸ್ ರಕ್ಷಿಸಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಮ್ಮ ಜವಾಬ್ದಾರಿಯಾಗಿದೆ. ಅರಣ್ಯ ನಮ್ಮ HMT ಭೂಮಿಗೆ ಸಂಬಂಧಪಟ್ಟಂತೆ ನಾನು ಅರಣ್ಯ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತೇನು HMT ಭೂಮಿ ಇದೆ, ಇದು ಹಿಂದೆ ಅರಣ್ಯ ಇಲಾಖೆಯಿಂದ ಈ ಭೂಮಿ HMT ಅವರು ತೆಗೆದುಕೊಂಡಂಥದ್ದು, ಮತ್ತೆ ಇದನ್ನು ಡಿನೋಟಿಫೈ ಮಾಡಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೆಲವೊಂದು ನಮ್ಮ ಹಿರಿಯ ಅರಣ್ಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ನಾನು ಕಡತವನ್ನು ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಿನೋಟಿಫೈ ಮಾಡಿ ಈ ಭೂಮಿ HMTಗೆ ವಹಿಸಬೇಕು ಅನ್ನುವಂಥದ್ದು ಏನು ಹಿರಿಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ರು, ಅದಕ್ಕೆ ಯಾವುದೇ ರೀತಿಯ ಸಚಿವ ಸಂಪುಟದ ಪರವಾನಗಿ ಇಲ್ಲದೆ ಸಂಬಂಧಪಟ್ಟಂತ ಸಚಿವರ ಅಂದಿನ ಅರಣ್ಯ ಸಚಿವರ ಅನುಮೋದನೆ ಇಲ್ಲದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ಇದರಿಂದ ಇವತ್ತು ನಮ್ಮ ಅರಣ್ಯ ಭೂಮಿಗೆ ಕುತ್ತು ಬರ್ತದೆ ಅಂತೇಳಿ ಹೇಳಿ ನಾನು ಇದನ್ನು ಹಿಂಪಡಿಬೇಕು ಅಂತ ಹೇಳಿ ಆದೇಶ ಮಾಡಿ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂಪಡಿಲಿಕ್ಕೆ ನಮ್ಮ ಸಚಿವ ಸಂಪುಟದ ಒಂದು ಸಮ್ಮತಿಯನ್ನು ತೆಗೆದುಕೊಂಡು ಪರವಾನಗಿಯನ್ನು ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹಾಕಿದ್ದೇವೆ. ನಾವು ಹಿಂಪಡಿತೀವಿ ಅಂತೇಳಿ ನಾವು ಹಾಕಿದ್ದಂತ ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಅಲ್ಲಿ HMT ಅವರು ಇಂಪ್ಲೀಡ್ ಆಗಿದ್ದಾರೆ. ಮತ್ತು ಅವ್ರು ಏನ್ ಮಾರಾಟ ಮಾಡಿದ್ರು ಸುಮಾರು 176 ಎಕರೆ ಭೂಮಿ ಅಕ್ರಮವಾಗಿ ಮಾರಾಟ ಮಾಡಿದಂಥದ್ದು. ಆ ಭೂಮಿ ಮಾರಾಟ ಮಾಡಿದಂಥವ್ರು ಏನಿದ್ರು ಅವರೆಲ್ಲರೂ ಕೂಡಿ ಇಂಪ್ಲೀಡ್ ಆಗಿದ್ದಾರೆ. ಮತ್ತೆ ಇಂಪ್ಲೀಡ್ ಆಗಿ ಇವತ್ತು ಈ ಒಂದು ಪ್ರಕರಣ ಏನಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಾಕಿ ಇದೆ, ವಿಚಾರಣಾ ಹಂತದಲ್ಲಿದೆ. ಇದು ಈಗ ನಡೀತಾ ಇದೆ. ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಯಾವ ಖಂಡ್ರೆ HMT ಆದಾಗ ಖಂಡ್ರೆ ಹುಟ್ಟಿ ಇರಲಿಲ್ಲ, ಹುಟ್ಟಿದ್ದರು ಮಗು, ಇಂಥದ್ದೆಲ್ಲ ಮಾತನಾಡಿದ್ದಾರೆ. ನಾನು ಕೂಡ ಯಾವ ಸ್ವಾಮಿ ಯಾವ ಕುಮಾರಸ್ವಾಮಿ ಅಂತ ಕೇಳಬಹುದು, ಆದರೆ ನಾನು ಅವರ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. HMT ಜಮೀನಿನ ಪ್ರಕರಣ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಜೊತೆಗೆ HMT ಭೂಮಿ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಹಕ್ಕಿ ಇದೆಯಾ ಇಲ್ಲ ಅಂತ ಹೇಳಿ ಏನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ
ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂಟಿಲ್ ಇಟ್ ಇಸ್ ಡಿನೋಟಿಫೈಡ್ ಫಾರ್ ಸಮ್ ಅದರ್ ಪರ್ಪಸ್ ಅಂತ ಹೇಳಿದೆ. ಜೊತೆಗೆ ಎನ್ವೈರನ್ಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೆಷಸ್ ದನ್ ಸಿವಿಲ್ ರೈಟ್ಸ್ ಎಂದು ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ HMT ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಬೆಂಗಳೂರು ನಗರದ DCF ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತದು ನೋಟಿಸ್ ಅಲ್ಲ, ಅದು ಕ್ವಾಸಿ ಜುಡಿಷಿಯಲ್ ಅವರ ಪ್ರಾಧಿಕಾರದ ಒಂದು ಆದೇಶ. ಮಾಜಿ ಮುಖ್ಯಮಂತ್ರಿ ಅವರು ಇಷ್ಟು ಮಾಹಿತಿ ಇಲ್ಲವೇ? ಇವತ್ತು ಬಹಳ ವ್ಯಥೆ ಆಗ್ತದೆ ನನಗೆ. AC ಕೋರ್ಟ್ DC ಕೋರ್ಟ್ನಲ್ಲಿ ನಡೆಯುವಂತೆ DCF ನ್ಯಾಯಾಲಯದಲ್ಲಿ ಕೂಡ ಕರ್ನಾಟಕ ಅರಣ್ಯ ಕಾಯ್ದೆ 63 ಸೆಕ್ಷನ್ 64A ಅಡಿ ಅಂದರೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿದೆ. HMT ಅವರಿಗೆ ದಾಖಲೆ ಸಲ್ಲಿಸಲು ಅವಕಾಶ ನೀಡಿದ ಬಳಿಕ ಸೂಕ್ತ ದಾಖಲೆ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ. ಈ ಆದೇಶದ ಬಗ್ಗೆ ತಕರಾರಿದ್ದರೆ ಕಾನೂನು ರೀತಿಯ CFಗಾಗಲಿ ಹೈಕೋರ್ಟ್ಗಾಗಲಿ ಮತ್ತೆ ಇನ್ನು ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸಲ್ಲಿಸಲಿ ಅವರು. ಅದು ಬಿಟ್ಟು ನಾನು ಈಶ್ವರ್ ಖಂಡ್ರೆ ದಾಖಲೆ ನೋಡಿಲ್ಲ, ಇವರು ಮಿಸ್ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಈ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದ ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ ಸಚ್ as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೆನ್ಯಾ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ್ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ನಲ್ಲಿ ಇದು ಅಧಿಸೂಚನೆ ಆಗಿದೆ. ಅಧಿಸೂಚನೆ ಗೆಜೆಟ್ ಅಧಿಸೂಚನೆ ಇಲ್ಲ. ಬೇಕಾದ್ರೆ